ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ಸಾಯಿ, ಕೋ-ಫೌಂಡರ್ ಆಫ್ ಜಿಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಫುಟ್ವೇರ್ನ ಹೇಗೆ ಎಕ್ಸ್ಪೋರ್ಟ್ ಮಾಡೋದು, ಯಾವ ಥರ ಡಿಮಾಂಡ್ ಇದೆ, ಯಾವ ಥರ ಚಾಲೆಂಜಸ್ ಇದೆ, ಎಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು, ಎಷ್ಟು ಮಟ್ಟಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು, ಏನೆಲ್ಲ ಬಿಸ್ನೆಸ್ ಆಪರ್ಚುನಿಟಿ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ಮೇನ್ ಆಗಿ ನೀವು ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಯಾವ ಥರದ ಫುಟ್ವೇರ್ಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು, ಅಥವಾ ಯಾವ ಥರದ ಫುಟ್ವೇರ್ಗಳ ಬಗ್ಗೆ ನಿಮಗೆ ನಾಲೆಜ್ ಇದೆ, ಅಥವಾ ನೀವು ಯಾವ ಥರದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ಅದನ್ನು ಯೋಚನೆ ಮಾಡ್ಕೊಳ್ಳಿ. ಸೊ ಕ್ಯಾಶುವಲ್ ಸ್ನೀಕರ್ಸ್ ಇದೆಯಾ, ಫಾರ್ಮಲ್ಸ್ ಇದೆಯಾ, ವೇಗನ್ ಇದೆಯಾ, ಸ್ಪೋರ್ಟ್ಸಾ ಅಥವಾ ಅಥ್ಲೆಟಿಕ್ ಇದೆಯಾ, ಸ್ಪೋರ್ಟ್ಸ್ ಬೂಟ್ಸ್ ಇದೆಯಾ, ಇಂಡಸ್ಟ್ರಿಯಲ್ ಇದೆಯಾ, ಅಥೆಂಟಿಕ್ ಅಥವಾ ಹ್ಯಾಂಡ್ಮೇಡ್ ಇದೆಯಾ, ಕಿಡ್ಸ್ದು ಇದೆಯಾ, ಹೆಲ್ತ್ ಇಶ್ಯೂಸ್ ಇರೋದು ಆರ್ಥೋಪೆಡಿಕ್ ಇದೆಯಾ, ಅಥವಾ ಕಂಫರ್ಟ್ ಶೂಸ್ ಇದೆಯಾ ನೋಡ್ಕೊಳ್ಳಿ. ಸೊ ಈ ಕ್ಯಾಟಗರಿಯಲ್ಲಿ ಎಲ್ಲರೂ ನೀವು ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದರಲ್ಲಿ ನಿಮ್ಮ ಎಕ್ಸ್ಪರ್ಟೀಸ್ ಇರುತ್ತೆ. ಸೊ ಯಾವ ಒಂದರಲ್ಲಿ ನಿಮ್ಮ ಎಕ್ಸ್ಪರ್ಟೀಸ್ ಇದೆಯೋ ಅದನ್ನು ನೀವು ನರ್ಚರ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಮಾರ್ಕೆಟ್ಗಳ ಬಗ್ಗೆ ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡ್ಬೋದು. ಸೊ ಇವಾಗ ಸಮಸ್ಯೆಗಳು ಎಲ್ಲಿ ಬರುತ್ತೆ ಸರ್, ನಾನು ಎಲ್ಲನೂ ಮಾಡ್ತಾರೆ, ಎಲ್ಲದನ್ನು ಒಂದು ಸ್ವಲ್ಪ ಸುಮಾರಾಗಿರೋ ಕ್ವಾಲಿಟಿಗಳಲ್ಲಿ ಮಾಡಿದ್ರೆ ಏನೂ ಬೆನಿಫಿಟ್ ಸಿಗಲ್ಲ. ಅದ್ರ ಬದಲು ನೀವೇನು ಮಾಡಬೇಕಂದ್ರೆ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಇದು ಅದು ಅಂತ ಯಾವುದೂ ಹೇಳ್ತಾ ಇಲ್ಲ ನಾನು, ಬಟ್ ಯಾವುದೇ ಒಂದು ಕ್ಯಾಟಗರಿಗಳಲ್ಲಿ ಚೆನ್ನಾಗಿ ನೀವು ಮಾಡಿಕೊಂಡ್ರೆ ಅಲ್ಲಿಂದ ಬರೋ ಬಿಸ್ನೆಸ್ಗಳು, ಅಲ್ಲಿಂದ ಬರೋ ಕಂಪ್ನಿಗಳು ಅವರು ನಿಮಗೆ ಎಕ್ಸ್ಪರ್ಟಾಗಿ ನೋಡಿಕೊಂಡು ನಿಮ್ಮ ಹತ್ರ ಪರ್ಚೇಸ್ ಮಾಡೋಕ್ಕೆ ಒಂದು ಕಾರಣ ಇರುತ್ತೆ. ಸೊ ಇವಾಗ ಎಲ್ಲನೂ ನಾವು ಮಾಡ್ತೇವೆ, ಎಲ್ಲನೂ ಸುಮಾರಾಗಿ ಕ್ವಾಲಿಟಿಯಲ್ಲಿ ಮಾಡ್ತಾ ಇದ್ದೇವೆ ಅಂದರೆ ಏನೂ ಅರ್ಥ ಇರಲ್ಲ. ಆದರೆ ನಿಮ್ಮ ಇಂಡಸ್ಟ್ರಿ, ನಿಮ್ಮ ಎಕ್ಸ್ಪರ್ಟೀಸು, ನಿಮ್ಮ ಲೇಬರ್ಗಳು ಆ ವಿಷಯಗಳಲ್ಲಿ ಸ್ಕಿಲ್ಡ್ ಇದ್ದಾರೆ ಅನ್ನೋದಾದರೆ ಸೊ ನಾರ್ಮಲಿ ನಿಮ್ಗೆ ಆ ಥರದ ಬಿಸ್ನೆಸ್ಗಳಲ್ಲಿ ಸ್ವಲ್ಪ ಪ್ರೀಮಿಯಮ್ಗಳನ್ನ ಚಾರ್ಜ್ ಮಾಡೋ ಆಪ್ಷನ್ ಸಿಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಕಟ್ ಥ್ರೋಟಲ್ಲಿ ಬೇರೆ ಯಾರೋ ಅದನ್ನೇ ಮಾಡ್ತಾ ಇದ್ದಾರೆ, ನಾನು ಅದನ್ನೇ ಮಾಡ್ತಾ ಇದ್ದೇನೆ, ಸೊ ಯಾರು ಏನು ಡಿಫ್ರೆನ್ಷಿಯೇಷನ್ನೇ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಅವ್ನಿಗೆ ಕೊಟ್ಟರು ಅಷ್ಟೇ, ನಿಮಗೆ ಕೊಟ್ಟರು ಅಷ್ಟೇ ಅಂತ ಹೇಳಿ ಅದು ಲಾಟ್ರಿ ಸಿಸ್ಟಮಲ್ಲಿ ನಮಗೆ ಬಂದರೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಬಟ್ ಅದೇ ನಾವು ನಮಗೆ ಗೊತ್ತಿರೋ ವಿಷಯಗಳು, ನಾವು ಮಾಡ್ತಾ ಇರೋ ಪ್ರಾಡಕ್ಟ್ಗಳು, ನಾವು ಮಾಡ್ತಾ ಇರೋ ಕೆಲಸಗಳಲ್ಲಿ ನಾವು ಏನಾದರೂ ಕೆಲಸ ಮಾಡಿದ್ರೆ ಕರೆಕ್ಟಾಗಿ ನಾವು ಅಪ್ರೋಚ್ಗಳನ್ನ ಮಾಡ್ಬೋದು. ಸೊ ಇದರಲ್ಲಿ ನಮಗೆ ಪ್ರಾಫಿಟ್ ಇರುತ್ತೆ. ಸೊ ಮೆಟೀರಿಯಲ್ಸ್ಗಳು ತುಂಬ ಥರದ ಮೆಟೀರಿಯಲ್ಸ್ಗಳಿಂದ ಬೇರೆ ಬೇರೆ ಮೆಟೀರಿಯಲ್ಗಳು, ಶೂಸ್ಗಳು ಅಥವಾ ಬೇರೆ ಬೇರೆ ಟೈಪ್ ಶೂಸ್ಗಳನ್ನ ನಾವು ರೆಡಿ ಮಾಡ್ತೇವೆ. ಈ ಫುಟ್ವೇರ್ಸ್ಗಳಲ್ಲಿ ಏನಾಗುತ್ತೆ, ಜೆನ್ಯೂನ್ ಲೆದರು ಸಿಗುತ್ತೆ, PU ಲೆದರು ಸಿಗುತ್ತೆ. ಸೊ ಅದರಲ್ಲಿ ನೀವು ಯಾವುದನ್ನು ಯೂಸ್ ಮಾಡಿಕೊಂಡು, ಅಥವಾ ಇವಾಗ ಏನಾಗುತ್ತೆ ಕೆಲವೊಂದು ಸರಿ ಕ್ಯಾನ್ವಸ್ ಇರ್ಬೋದು, ರೀಸೈಕಲ್ಡ್ ರಬ್ಬರ್ಸ್ ಇರ್ಬೋದು, ಕೋಕ್ ಇರ್ಬೋದು, ಬ್ಯಾಂಬೂ ಇರ್ಬೋದು, ಅಥವಾ ವೇಗನ್ ಲೆದರ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ವೇಗನ್ ತುಂಬ ಇವತ್ತಿನ ಟೈಮಲ್ಲಿ ಟ್ರೆಂಡಿಂಗ್ ಇದೆ. ಸೊ ಏನಂತಂದರೆ ಎನ್ವೈರ್ಮೆಂಟಲ್ ದೇಶಗಳು, ಸ್ವಲ್ಪ ಎನ್ವೈರ್ಮೆಂಟ್ ಬಗ್ಗೆ ನೋಡೋರು, ಈ ಶೂಸ್ಗಳು ಇದೆಲ್ಲ ಹಾಳಾದ್ಮೇಲೆ ನಾವು ಬಿಸಾಡ್ಬಿಡ್ತೇವೆ, ಅದರಿಂದ ಎನ್ವೈರ್ಮೆಂಟ್ ಪೊಲ್ಯೂಷನ್ಸ್ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸರ್ ವೇಗನ್ ಇದ್ದರೆ ಆಟೋ ಡಿಗ್ರೇಡೇಬಲ್ ಅಲ್ಲ, ಸೊ ಆ ಥರದ ಪ್ರಾಡಕ್ಟ್ಸ್ಗಳು ಏನಾದರೂ ಇದ್ದರೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸೊ ಇವತ್ತಿನ ಟೈಮಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಇದೆ. ಯುರೋಪಿಯನ್ ಯೂನಿಯನಲ್ಲಂತೂ ಸಿಕ್ಕಾಪಟ್ಟೆ ಎನ್ಕ್ವೈರೀಸ್ಗಳು ಅಲ್ಲಿಂದ ಬರ್ತಾ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ನೀವೇನಾದರೂ ಆ ಹತ್ರ ನೀವೇನಾದರೂ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದರೆ, ಮಾಡಬೇಕು ಅಂದ್ಕೊಂಡಿದ್ರೆ ಪ್ಲ್ಯಾನ್ ಮಾಡಿ. ಸೊ ಅದರಲ್ಲೂ ಕೂಡ ಬ್ಯಾಂಬೂದಲ್ಲಿ ಇವತ್ತಿನ ಟೈಮಲ್ಲಿ ನಾವು ಒಂದು ಹೋಟೆಲ್ಗೆ ಹೋಗಿದ್ವಿ, ಅಲ್ಲಿ ಬಾತ್ರೂಮ್ ಸ್ಲಿಪ್ಪರ್ಗಳು ಬ್ಯಾಂಬೂದಿತ್ತು, ಒಂದೆರಡು ಎತ್ಕೊಂಡು ಬಂದೆ. ಕಳಿಸಿದರೆ ಅದು ಆಸಾಮ್ದಲ್ಲಿ ಯಾರೋ ಒಬ್ಬರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದು ಇವಾಗ ನಾವೊಂದು ಕಂಪ್ನಿ ಇತ್ತು, ಅವರಿಗೆ ನಾವು ಅಪ್ರೋಚ್ ಮಾಡಿದ್ವಿ. ಅವ್ರು ಆಲ್ರೆಡಿ ಇದಕ್ಕೆ ಹಾಸ್ಪಿಟಲ್ ಮತ್ತು ಹೋಟೆಲ್ಸ್ಗಳಿಗೆ ಮೆಟೀರಿಯಲ್ಗಳನ್ನ ಸಪ್ಲೈ ಮಾಡ್ತಾರೆ. ಸೊ ಅವರಿಗೆ ನಾವೇನು ಹೇಳಿದ್ವಿ, ಇಲ್ಲ ಸರ್ ನಮ್ಮ ಹತ್ರ ಈ ಥರ ಸ್ಲಿಪ್ಪರ್ಸ್ಗಳನ್ನ ಆಲ್ರೆಡಿ ಹೋಟೆಲ್ಗೆ ಕೊಡ್ತಾ ಇದ್ದೇವೆ, ನಿಮಗೆ ಬೇಕಾಗುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ಅಂತಂದರೆ ಸ್ಯಾಂಪಲ್ ಕಳಿಸಿದ್ವಿ, ಅಪ್ರೂವ್ ಮಾಡಿದ್ರು. ಇವಾಗ ಆಲ್ಮೋಸ್ಟ್ 500 ಪೀಸಸ್ ಆರ್ಡರ್ ಕೊಟ್ಟಿದ್ದಾರೆ. ಈ ಥರ ಎನ್ಕ್ವೈರೀಸ್ಗಳು ನಿಮಗೆ ಬರುತ್ತೆ. ಸೊ ನೀವು ಸುಮ್ಮನೆ ನೀವು ಕಣ್ಣು ಮುಚ್ಕೊಂಡು ಏನೋ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ, ಏನೋ ಅವನು ಹೇಳ್ತಾ ಇದ್ದಾನೆ ಜಗತ್ತಿಗೆ ಅಂತಂದರೆ ನಾರ್ಮಲಿ ಕೇಳೋರು ಯಾರೂ ಇರಲ್ಲ. ಸ್ವಲ್ಪ ನೀವು ಯೋಚನೆ ಮಾಡಿಕೊಂಡು ಯಾವ ಥರದಿಂದ ನೀವು ನಿಮ್ಮ ಬಿಸ್ನೆಸ್ಗಳನ್ನ ಬೆಳೆಸ್ಕೋಬೋದು, ಅಥವಾ ಯಾರಿಗೆ ನೀವು ಮಾತಾಡಿದರೆ ನಿಮಗೆ ಬಿಸ್ನೆಸ್ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡಿದರೆ ನಿಮಗೆ ಅದು ಸಿಗುತ್ತೆ. ಓಕೆ, ಸೊ ಇಲ್ಲಿ ಟಾರ್ಗೆಟ್ ಮಾರ್ಕೆಟ್ ಐಡೆಂಟಿಫಿಕೇಷನ್ ಹೇಗೆ ಮಾಡೋದು. ಸೊ ಇವಾಗ US ಅಲ್ಲಾದರೆ, ನಾನು US ಮಾರ್ಕೆಟಿಗೆ ಎಕ್ಸ್ಪೋರ್ಟ್ ಮಾಡೋದಾದರೆ ಯಾವ ಥರದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು, ಕ್ಯಾಶುವಲ್ಸು, ಫಾರ್ಮಲ್ಸು, ಸ್ಪೋರ್ಟ್ಸ್ ಮಾಡ್ಬೋದು. ಯಾರ್ಯಾರಿಗೆ ಟಾರ್ಗೆಟ್ ಮಾಡ್ಬೋದು, ಇಂಪೋರ್ಟರ್ಸ್ಗೆ ಮಾಡ್ಬೋದು, ಅಮೆಝಾನಲ್ಲಿ ಮಾರ್ತಾ ಇರೋರಿಗೆ ಮಾರ್ಬೋದು, ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇರ್ಬೋದು, ಹೋಲ್ಸೇಲರ್ಸ್ ಇರ್ಬೋದು, ಇವರಿಗೆಲ್ಲ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಅದರಲ್ಲೂ ಕೂಡ USPs ಏನಿದೆ, ಇದರಲ್ಲಿ USPs ಅಂದರೆ ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಅಥವಾ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ನಾವೇನು ಹೇಳ್ತೇವೆ. ಸೊ ಒಂದು ಇದರಲ್ಲಿ ತುಂಬ ಅಫೋರ್ಡೇಬಲ್ ಇರಬೇಕು, ಕಂಪ್ಯಾರೇಟಿವ್ಲಿ ಬೇರೆ ಮಾರ್ಕೆಟ್ಗಳಿಗಿಂತ ನಾವು ಒಳ್ಳೆ ರೇಟಲ್ಲಿ ಕೊಡ್ತಾ ಇರಬೇಕು. ಈ ಕಂಪ್ಲೈನ್ಸಸ್ ನಮ್ಮ ಹತ್ರ ಅಪ್ರೂವ್ಡ್ ಇರಬೇಕು, ನಮ್ಮ ಹತ್ರ ಈ ಸರ್ಟಿಫಿಕೇಷನ್ ಇರಬೇಕಾಗತ್ತೆ. ಒಳ್ಳೆ ಪ್ಯಾಕೇಜಿಂಗು, ಬ್ರ್ಯಾಂಡಿಂಗ್ ಮಾಡಿ ನಾವು ಕಳಿಸಿದ್ರೆ ಒಳ್ಳೇದು ಹೋಗುತ್ತೆ. ಸೊ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಅದೇ ನೀವೇನಾದರೂ ಜರ್ಮನಿಗೆ ನೋಡೋದಾದರೆ ಡಿಮಾಂಡ್ ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ವೇಗನ್ ಇರ್ಬೋದು, ಸೇಫ್ಟಿ ಶೂಸ್ ಇರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಹೋಗುತ್ತೆ. ಬೇರೆ ಯಾವುದೂ ಯೂಸ್ ಮಾಡಲ್ವ ಅವರು, ಎಲ್ಲನೂ ಯೂಸ್ ಮಾಡ್ತಾರೆ. ಬಟ್ ಏನಂತಂದರೆ ವಾಲ್ಯೂಮೆಟ್ರಿಕ್ಲಿ ಇವು ಹೆಚ್ಚಿಗೆ ಹೋಗುತ್ತೆ ಅಲ್ಲಿಗೆ ಇಂಡಿಯಾದಿಂದ. ಸೊ ಮೆಡಿಕಲ್ ಸಪ್ಲೈಯರ್ಸ್ಗೆ, ಸೇಫ್ಟಿ ಹೋಲ್ಸೇಲರ್ಸ್ಗಳಿಗೆ, ಕಾಮರ್ಸ್ ಸ್ಟೋರ್ಗಳಿಗೆ ಇದನ್ನೆಲ್ಲ ನೀವು ಕಳಿಸಿದ್ರೆ ಇಲ್ಲಿ ಬೇಕಾಗೋ ಕಂಪ್ಲೈನ್ಸಸ್ಗಳನ್ನ, ಸರ್ಟಿಫಿಕೇಷನ್ಗಳನ್ನ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಎಕೋ ಫ್ರೆಂಡ್ಲಿ ಇರ್ಬೋದು, ಲಾಂಗ್ ಟರ್ಮ್ ರಿಲಯಬಿಲಿಟಿ ಇರ್ಬೋದು,
ಇದು ತುಂಬ ದಿನ ಬಾಳಿಕೆ ಬರಬೇಕು. ಇಲ್ಲದೆ ಹೋದರೆ ಸುಮ್ಮನೆ 2 ದಿನಕ್ಕೆ ಹಾಳಾಯಿತು, 3 ದಿನಕ್ಕೆ ಹಾಳಾಯಿತು ಅಂತಂದರೆ ಸಮಸ್ಯೆಗಳು ಬರುತ್ತೆ. ಕೆಲವೊಂದು ಶೂಗಳು ಯಾವ ಥರ ಅಂತಂದರೆ ಹಾಕ್ಕೊಂಡಿರೋ ಮರುದಿನನೇ ಸೋಲ್ಗಳು ಕರಗೋಗುತ್ತೆ. ಸೊ ಆ ಥರ ಏನಾದರೂ ಇದ್ದರೆ ಸಮಸ್ಯೆಗಳಾಗುತ್ತೆ, ನೋಡ್ಕೊಳ್ಳಿ. ಸೊ UAEಗಾದರೆ ತುಂಬ ಕಡಿಮೆ ಇರೋದು ಅಥವಾ ತುಂಬ ಹೆಚ್ಚಿಗೆ ರೇಟ್ ಇರೋದು, ಒಳ್ಳೆ ಕ್ವಾಲಿಟಿ ಇರೋದು, ಕೆಟ್ಟದಾಗಿರೋ ಕ್ವಾಲಿಟಿ ಇರೋದು ಎಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ನಾನು ಹೇಳ್ತಾ ಇರೋದು, ನೀವೇನಾದರೂ ಬ್ರ್ಯಾಂಡ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಂತಂದರೆ ಲಕ್ಸುರಿ ಲೆದರಿಂದ ಟ್ರೆಡಿಷ್ನಲ್ ಇಂಡಿಯನ್ ಶೂಸ್ ಏನಿದೆಯಲ್ಲ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡಿ. ಅದು ಥ್ರೂ ಬೂಟಿಕ್ಸ್, ಡಿಸೈನರ್ಡ್ ಲೇಬಲ್ಸ್ ಏನಿದೆ ಅದರಲ್ಲೂ ಕೂಡ ಆನ್ಲೈನ್ ಸೇಲರ್ಸ್ ಯಾರಿದ್ದಾರೆ ಅವ್ರಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಪ್ರೀಮಿಯಂ ಫಿನಿಶ್ ಇರುತ್ತೆ, ಪ್ರೈವೇಟ್ ಲೇಬಲಿಂಗ್ ಆಪ್ಷನ್ ಕೊಡಿ. ಜೊತೆಗೆ ಇಂಡಿಯನ್ ಕ್ರಾಫ್ಟ್ಮೆನ್ಶಿಪ್ ಏನಿದೆ, ನಮ್ಮ ಜನ ಕೈಯಿಂದ ಮಾಡೋವಂಥ ಶೂಗಳು ಏನಿದೆಯಲ್ಲ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇವತ್ತಿನ ಟೈಮಲ್ಲಿ ಕೊಲ್ಹಾಪುರ್ ಚಪ್ಪಲ್ದು ತುಂಬ ಹೈಪ್ ಇದೆ. ಸೊ ಕೊಲ್ಹಾಪುರ್ ಚಪ್ಪಲಲ್ಲಿ ಆಗಿರೋದೇನು, ಯಾರೋ ಒಬ್ಬರು ಇನ್ಫ್ಲುಯೆನ್ಸರ್ಸು ಒಂದು ಒಳ್ಳೆ ಬ್ರ್ಯಾಂಡು ಆ ಚಪ್ಪಲ್ಗಳನ್ನ ಪ್ರಮೋಟ್ ಮಾಡ್ತು, ಲಕ್ಷಗಟ್ಟಲೆ ರೇಟ್ ಹಾಕಿದೆ. ಅದು ನಮಗೆ 200-300 ಕೊಲ್ಹಾಪುರ್ ಚಪ್ಪಲ್ ನಾವು ಯಾವಾಗಿಂದನೂ ಯೂಸ್ ಮಾಡ್ತಾ ಬಂದಿರುವಂಥ ಸ್ಲಿಪ್ಪರ್ಗಳು. ಸೊ ಅದನ್ನು ಇವತ್ತಿನ ಟೈಮಲ್ಲಿ ಅಷ್ಟು ಹೈಪ್ ಇರೋದು ಯಾಕೆ, ಬ್ರ್ಯಾಂಡ್ ಇದೆ ಅಂದರೆ ಆಬ್ವಿಯಸ್ಲಿ ಹೈಪ್ ಆಗುತ್ತೆ. ಸೊ ಅದಕ್ಕೆ ನೀವು ಕೂಡ ಯೋಚನೆ ಮಾಡಿ, ಬ್ರ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ, ಪ್ರಮೋಷನ್ ಆ ಥರ ಮಾಡಿ, ಕ್ಯಾಂಪೇನಿಂಗ್ ಆ ಥರ ಮಾಡ್ಕೊಂಡು ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಬ್ರ್ಯಾಂಡ್ಗಳು ಸರಿಯಾಗಿ ಹೋಗುತ್ತೆ. ಸೊ ಇಲ್ಲಿ ಸೌತ್ ಆಫ್ರಿಕಾ ಆಗಿರ್ಬೋದು, ಕೀನ್ಯಾ ಆಗಿರ್ಬೋದು, ಇಲ್ಲಿ ಎಲ್ಲ ಯಾವ ಥರದ ಪ್ರಾಡಕ್ಟ್ಗಳನ್ನ ನೀವು ಸಪ್ಲೈ ಮಾಡ್ಬೋದು. ಚೀಪ್ ಸ್ಲಿಪ್ಪರ್ಸು, ಸ್ಕೂಲ್ ಶೂಸ್ಗಳು, ಡೈಲಿ ವೇರ್ಗಳು, ಇದು ನಾರ್ಮಲಿ ಅಲ್ಲಿ ಯಾರು ಮೇನಾಗಿ ಪ್ರೊಕ್ಯೂರ್ ಮಾಡ್ತಾರೆ, ಒಂದು ಗೌರ್ಮೆಂಟ್ ಥ್ರೂ ಸಪ್ಲೈ ಆಗುತ್ತೆ. ಈ ಯುರೋಪಿಯನ್ NGOsಗಳಿದೆ, ಆ NGOsಗಳ ಲಿಸ್ಟ್ ಬೇಕಂದ್ರೆ ನಮ್ಮ ಹತ್ರ ಇದೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಬಲ್ಕ್ ಹೋಲ್ಸೇಲರ್ಸ್ ಇದ್ದಾರೆ, ಬ್ರ್ಯಾಂಡ್ ಸ್ಟ್ರಾಂಗ್ ಬ್ರ್ಯಾಂಡ್ಗಳಿವೆ, ಲೋ ಕಾಸ್ಟ್ ಇದೆ. ಆಮೇಲೆ ಈಸಿ ಲಾಜಿಸ್ಟಿಕ್ಸ್ ಯೂಸ್ ಮಾಡಿದರೆ ನಿಮಗೆ ನಾರ್ಮಲಿ ಈ USPಗಳು ಇತ್ತು ಅಂದರೆ, ಯಾಕೆಂದರೆ ಪ್ರತಿದಿನ ಪರ್ಚೇಸ್ ಮಾಡೋಕ್ಕಾಗಲ್ಲ. NGOಗಳು ದಿನ ಹೋಗ್ಬಿಟ್ಟು ಯಾರಿಗೂ ಶೂಸ್ ಸ್ಲಿಪ್ಪರ್ಸ್ಗಳನ್ನ ಕೊಡಲ್ಲ, ಒಂದು ಸರಿ ಕೊಡ್ತಾರೆ, ಅದನ್ನೇ ನೀವು ಯೂಸ್ ಮಾಡ್ಕೋಬೇಕು. ಆವಾಗ ಅದು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಇರಬೇಕಾಗತ್ತೆ ಅಥವಾ ಒಳ್ಳೆ ಸ್ಟ್ರೆಂತ್ ಇರಬೇಕಾಗತ್ತೆ. ಯಾಕೆಂದರೆ 4 ದಿನಕ್ಕೆ ಹರಿದೋಯ್ತು ಅಂದರೆ ಮತ್ತೆ ತಿರ್ಗಿ ಯಾವುದೇ NGOಗಳು ಬಂದು ಮತ್ತೆ ತಿರ್ಗಿ ಕೊಡಲ್ಲ. ಸೊ ಅದರಲ್ಲೂ ಕೂಡ ಲೋ ಕಾಸ್ಟ್ಗಳು, ಕಡಿಮೆ ರೇಟ್ ಇರಬೇಕಾಗತ್ತೆ. ಲಾಜಿಸ್ಟಿಕಲ್ಲೂ ಕೂಡ ಸ್ವಲ್ಪ ಕಡಿಮೆ ಚೀಪ್ ಕ್ವಾಲಿಟಿಯಲ್ಲಿ ನಿಮ್ಮ ಲಾಜಿಸ್ಟಿಕ್ಗಳು ಯಾವುದು ಸಿ ರೂಟಿಂದ ಹೋಗುತ್ತೋ ಅದನ್ನು ಕಳಿಸ್ಕೊಡಿ. ಸೊ ಅವರಿಗೆ ಎಂಡ್ ಆಫ್ ದ ಡೇ ಏನಾಗುತ್ತೆ, ಇಲ್ಲಿ ಪ್ರೈಸ್ ಸೆನ್ಸಿಟಿವಿಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದು ದಾನ ಮಾಡ್ತಾ ಇರೋದು, ದಾನದಲ್ಲೂ ಕೂಡ ಸ್ವಲ್ಪ ಕಡಿಮೆ ಖರ್ಚಲ್ಲೇ ಆಗಬೇಕಾಗತ್ತೆ, ಯಾಕಂದರೆ ತುಂಬ ಜನಕ್ಕೆ ಬೆನಿಫಿಟ್ ಬೇಕಾಗುತ್ತೆ, ರೈಟ್? ಸೊ ಇಲ್ಲಿ ನಿಮಗೆ ಕೀ ಇಂಪಾರ್ಟೆಂಟ್ ಏನು, ಎಲ್ಲಿ ನಮಗೆ ಇಂಪೋರ್ಟ್ ಡ್ಯೂಟಿ ಇದೆ, ಎಲ್ಲಿ ನಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ಅದನ್ನು ನೋಡ್ಕೊಳ್ಳಿ, ಅದರ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸರ್ಟಿಫಿಕೇಷನ್ ಇರ್ಬೋದು, ಇಂಡಿಯಾದಿಂದ ಆದರೆ BIS ಬೇಕಾಗುತ್ತೆ, ಯುರೋಪಿಯನ್ ಯೂನಿಯನ್ಗೆ CE ಬೇಕಾಗುತ್ತೆ, ಪ್ರಿಫರೆನ್ಷಿಯಲಿ ಹ್ಯಾಂಡ್ಮೇಡ್ ಇದೆ, ಸಸ್ಟೈನೇಬಲ್ ಸ್ಟೈಲ್ಸ್ ಇದೆ. ಸೊ ನೋಡ್ಕೊಳ್ಳಿ. ಇವತ್ತಿನ ಟೈಮಲ್ಲಿ ಯಾವ ಟ್ರೆಂಡ್ ನಡೀತಾ ಇದೆ, ಒಂದು ಟ್ರೆಂಡ್ ಮುಗಿದ ಮೇಲೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಇಲ್ಲ ತುಂಬ ಬೇಗನೆ ನಾವು ಸ್ಟಾರ್ಟ್ ಮಾಡಿರ್ತೇವೆ, ಯಾರು ತೊಗೊಂಡಿರೋದೇ ಇಲ್ಲ. ಸೊ ಈ ಥರದ ಸಮಸ್ಯೆಗಳು ತುಂಬ ಆಗುತ್ತೆ. ಸೊ ಪ್ರೈಸಿಂಗ್ ಮತ್ತು ಪೊಸಿಷನಿಂಗ್ ತುಂಬ ಇಂಪಾರ್ಟೆಂಟು. ಯಾವ ಮಾರ್ಕೆಟ್ಗೆ ಯಾವ ಥರದ ಪ್ರೈಸಿಂಗ್ ಇರಬೇಕು, ಯಾವ ಆರ್ಡರ್ಗೆ ಯಾವ ಥರ ಎಕ್ಸಿಕ್ಯೂಷನ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಬಜೆಟ್ ಎಕ್ಸ್ಪೋರ್ಟ್ ಇರ್ಬೋದು, ದೊಡ್ಡ ಆರ್ಡರ್ಸ್ಗಳಿಗೆ, ಪ್ರೀಮಿಯಂ ಡಿಸೈನ್ಗಳು, ಫುಟ್ವೇರ್ ಸೆಲ್ಲರ್ಸ್ಗಳಿಗೆ, ವೈಟ್ ಲೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ಬೋದು ಬ್ರ್ಯಾಂಡ್ಸ್ಗಳಿಗೆ. ಈ ಹೋಲ್ಸೇಲ್ ಸಪ್ಲೈಯರ್ಸ್ಗಳಿಗೆ ನೀವು ಒಳ್ಳೆ B2B ಆರ್ಡರ್ಸ್ ಅಂದರೆ ಕಡಿಮೆ ರೇಟಲ್ಲಿ ಬಲ್ಕ್ ವಾಲ್ಯೂಮ್ಗಳಲ್ಲಿ ಸಪ್ಲೈ ಮಾಡ್ಬೋದು. ಡ್ರಾಪ್ ಶಿಪ್ಪಿಂಗ್ಗಳನ್ನ ನೀವು ಗ್ಲೋಬಲ್ ಸ್ಟೋರ್ಗಳಿಗೆ ಮಾಡಿಕೊಡ್ಬೋದು. ಗ್ಲೋಬಲ್ ಸ್ಟೋರ್ಗಳು ನೀವು ಏನು ಮಾಡ್ತಾರೆ, ಅವರೆಲ್ಲ ಆರ್ಡರ್ಸ್ಗಳನ್ನ ತೊಗೊಳ್ತಾರೆ, ನಿಮ್ಗೆ ಆರ್ಡರ್ಸ್ನ ಡೈರೆಕ್ಟ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ. ಸೊ ನೀವು ಇಂಟಿಗ್ರೇಟ್ ಆಗಿರೋ ಆರ್ಡರ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಡೈರೆಕ್ಟ್ಲಿ ಯಾವ ಕಸ್ಟಮರ್ ಇದ್ದಾರೆ ಅವರಿಗೆ ಅದನ್ನು ಕಳಿಸ್ಬಿಡ್ಬೇಕಾಗತ್ತೆ. ಸೊ ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗ್ ಬಂದು, ಸೊ ಇಲ್ಲಿ ಡಸ್ಟ್ ಪ್ರೂಫು, ವಾಟರ್ ಪ್ರೂಫು, QR ಕೋಡು, ಪ್ರಾಡಕ್ಟು ಅಥವಾ ಎಕೋ ಫ್ರೆಂಡ್ಲಿ ಆಟೋ ಡಿಗ್ರೇಡೇಬಲ್ ಪ್ರಾಡಕ್ಟ್ ಆಗಿರ್ಬೋದು. ಅದರ ಜೊತೆಗೆ ನೀವು ರಿಟೇಲ್ಗಳ ಜೊತೆಗೆ, ಹೋಲ್ಸೇಲರ್ಸ್ ಬಾಯರ್ಸ್ಗಳ ಜೊತೆಗೆ ಪ್ರಾಪರ್ಲಿ ನೀವು ಅವರ ಬ್ರ್ಯಾಂಡಲ್ಲಿ ಅಥವಾ ಅವರ ಪ್ರಮೋಷನಲ್ಲಿ ನೀವು ಮಾಡಿಕೊಟ್ರು ಕೂಡ ನಡೆದು ಹೋಗುತ್ತೆ. ಸೊ ಇಲ್ಲಿ ಯಾರು ತೊಗೊಳ್ತಾರೆ ಈ ಶೂಸ್ನ, ಈ ಕ್ವಾಂಟಿಟಿಗಳಲ್ಲಿ ಯಾರು ಇಂಪೋರ್ಟ್ ಮಾಡ್ಕೊಳ್ತಾರೆ? ಸೊ ನಾರ್ಮಲಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಹೋಲ್ಸೇಲರ್ಸ್ ಇದ್ದಾರೆ, ಒಳ್ಳೊಳ್ಳೆ ದೊಡ್ಡ ಸ್ಟೋರ್ಗಳಿದೆ. ಸೊ ಇಲ್ಲಿ ವಾಲ್ಮಾರ್ಟ್ ಆಗಿರ್ಬೋದು, ಡೆಕೆತ್ಲಾನ್ ಆಗಿರ್ಬೋದು, ನಿಮ್ಮ ಹತ್ರ ಒಳ್ಳೆ ಕ್ವಾಲಿಟಿ, ಅವರಿಗೆ ಬೇಕಾಗುವಂಥ ಕ್ವಾಲಿಟಿ ಇದ್ದರೆ ಮಾತ್ರ ಪಿಚ್ ಮಾಡಿ. ಇಲ್ಲದೆ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ 6 ತಿಂಗಳು ಅವ್ರ ಹಿಂದೆ ಬಿದ್ದರೆ ಮಾತ್ರ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಸುಮ್ಮನೆ ಹಾಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ. ಸೊ ಫ್ಯಾಷನ್ ಲೇಬಲ್ಸ್ಗಳಲ್ಲಿ ನೀವು ನೋಡ್ಕೊಳ್ಳಿ, ಪ್ರೈವೇಟ್ ಲೇಬಲಿಂಗ್ ಶೂಸ್ಗಳನ್ನಾದರೂ ಮಾಡ್ಬೋದು. ಆನ್ಲೈನಲ್ಲಾದರೆ ಅಮೆಝಾನ್ ಮತ್ತು ಈಸಿಯಲ್ಲಿ. ಸೊ ನಾರ್ಮಲಿ ನಾನು ಹೇಳೋದೇನೆಂದರೆ, ಇವರಿಗೆ ಡೈರೆಕ್ಟ್ ಮಾಡೋ ಬದಲು ಇವ್ರಿಗೆ ಯಾರೇ ಸಪ್ಲೈ ಮಾಡ್ತಾ ಇದ್ದಾರೆ ಅಥವಾ ಅವರಲ್ಲಿ ಪೋರ್ಟಲ್ದಲ್ಲಿ ಯಾರು ಸೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಪ್ಲೈ ಮಾಡಿ, ನಿಮಗೆ ಸ್ವಲ್ಪ ಖರ್ಚುಗಳು ಕಡಿಮೆ ಉಳಿಯುತ್ತೆ. ಸೊ ಸ್ಕೂಲ್ಸ್ ಕಾಲೇಜುಗಳ ಪ್ರೊಕ್ಯೂರ್ಮೆಂಟ್ ಇರುತ್ತೆ, ಅದು ಗೌರ್ಮೆಂಟ್ಗಳಲ್ಲಿ ಇತ್ತು ಅಂದರೆ, ಸೊ ನಾರ್ಮಲಿ ಸ್ಕೂಲ್ ಸ್ಟಾರ್ಟ್ ಆಗೋ ಮುಂಚೆನೇ ಅವರೊಂದು ಸಪ್ಲೈಗಳನ್ನ ತೊಗೊಳ್ತಾರೆ. ಆ ಥರ ಏನಾದರೂ ಆಫ್ರಿಕನ್ ಮಾರ್ಕೆಟ್ಸಲ್ಲಿ ಏನಾದರೂ ಇದ್ದರೆ ನೋಡ್ಕೊಳ್ಳಿ. ಸೊ ಸ್ಪೋರ್ಟ್ಸ್ ಟೀಮ್ಗಳಿರುತ್ತೆ, ಅವ್ರದ್ದೇ ಆದ ಬ್ರ್ಯಾಂಡಿಂಗು, ಅವ್ರದ್ದೇ ಆದ ಕೊಲಾಬ್ರೇಷನ್ಸಲ್ಲಿ ಅವರಿಗೆ ಪ್ಯಾಕೇಜಿಂಗು, ಮೆಟೀರಿಯಲ್ಗಳು ರೆಡಿ ಆಗಬೇಕು. ಸೊ ನಿಮ್ಮ ಹತ್ರ ಏನಾದರೂ ಆ ಥರದ ಗೂಡ್ಸ್ಗಳು ಇತ್ತು ಅಂದರೆ ದಯಮಾಡಿ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡಿಸ್ಕೊಡಿ. ಸೊ ಇಲ್ಲಿ
ಇಂಡಿಯಾದಲ್ಲಿ ನಾವು ಎಲ್ಲೆಲ್ಲಿ ಏನೇನ ಪರ್ಚೇಸ್ ಮಾಡ್ಬೋದು. ಆಗ್ರಾದಲ್ಲಾದರೆ ಲೆದರ್ ಆಗಿರ್ಬೋದು, ಫಾರ್ಮಲ್ಸ್ ಆಗಿರ್ಬೋದು, ಕಾನ್ಪುರದಲ್ಲಿ ಸೇಫ್ಟಿ ಫುಟ್ವೇರ್ ಸಿಗುತ್ತೆ, ಪಂಜಾಬ್ದಲ್ಲಿ ಹ್ಯಾಂಡ್ಮೇಡು, ಪಂಜಾಬ್ದಲ್ಲಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಕೋಲ್ಹಾಪುರದಲ್ಲಿ ಹ್ಯಾಂಡ್ಮೇಡು ಸಿಗುತ್ತೆ, ಅಥೆಂಟಿಕ್ ಅಂತ ಏನು ಹೇಳ್ತೇವೆ ಎಥ್ನಿಕ್ ವೇರ್ಸ್ ಅದು ಸಿಗುತ್ತೆ. ಸೊ ತಮಿಳ್ನಾಡಲ್ಲಿ ಸ್ಪೋರ್ಟ್ಸ್ ಮತ್ತು ಕ್ಯಾನ್ವಾಸ್ ಸಿಗುತ್ತೆ, ಗುಜರಾತಲ್ಲಿ ಸ್ಲಿಪ್ಪರ್ಸ್ ಮತ್ತು ಬಡ್ಜೆಟೆಡ್ ಶೂಸ್ ಏನಿದೆ ಅದೆಲ್ಲ ಸಿಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಆದರೂ ಆಯಿತು, ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರ್ ಆದರೂ ಆಯಿತು, ಅವ್ರ ಕಡೆಯಿಂದಾದರೂ ಪರ್ಚೇಸ್ ಮಾಡ್ಕೊಳ್ಳಿ, ನೀವು ಎಕ್ಸ್ಪೋರ್ಟ್ ಮಾಡಿ. ಇಲ್ಲದೆ ಹೋದರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಈ ಬ್ರ್ಯಾಂಡ್ಸ್ಗಳ ಜೊತೆಗೆ ನೀವು ಒ ಇ ಎಮ್ಗಾದರೂ ಅಪ್ಲೈ ಮಾಡ್ಬೋದು, ಒ ಡಿ ಎಮ್ಗಾದರೂ ಅಪ್ಲೈ ಮಾಡಿಕೊಂಡು ಅವರ ಹೆಸರಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇದನ್ನು ತೊಗೊಂಡ್ಬಿಟ್ಟು ಮಾಡಿ ಅನ್ನೋದು ಯಾರಿಗೆ? ಮರ್ಚೆಂಟ್ ಎಕ್ಸ್ಪೋರ್ಟರ್ಸ್. ಯಾಕೆ? ಅವರಾಗೆ ಸ್ವಂತದ್ದು ಏನೂ ಮಾಡಲ್ಲ, ಅವ್ರು ಬರೀ ಟ್ರೇಡ್ ಮಾಡ್ತಾರೆ. ಸೊ ಇಲ್ಲಿಂದ ತೊಗೊಳ್ತಾರೆ, ಅಲ್ಲಿಗೆ ಮಾರ್ತಾರೆ, ನಡುವೆ ಒಂದು ಸ್ವಲ್ಪ ಪ್ರಾಫಿಟ್ಗಳನ್ನ ಹಾಕ್ಕೊಳ್ತಾರೆ, ತಮ್ಮ ದುಡ್ಡು ಮಾಡ್ಕೊಳ್ತಾರೆ. ಸೊ ಅದೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಮ್ ಎಕ್ಸ್ಪೋರ್ಟರ್ ಇದ್ದರೆ ನೀವೇ ಮಾಡ್ತೀರಾ. 100% ಕಸ್ಟಮೈಸೇಷನ್ ನಿಮ್ಮ ಹತ್ರ ಆಪ್ಷನ್ ಇರುತ್ತೆ. ನಿಮಗೆ ಆಗಿರೋ ಸೈಜ್ಗಳು, ಡಿಸೈನ್ಗಳು, ಪ್ಯಾಟರ್ನ್ಸ್ಗಳು, ಸ್ಟ್ಯಾಂಪಿಂಗು ಪ್ರತಿಯೊಂದು ನೀವು 100% ಕಸ್ಟಮೈಸೇಷನ್ನ ಆಫರ್ ಮಾಡ್ಬೋದು. ನಿಮಗೆ ವಾಲ್ಯೂಮ್ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿ. ಸೊ ವೈಟ್ ಲೇಬಲ್ ಎಕ್ಸ್ಪೋರ್ಟರ್ಸ್ ಆದರೆ ನೀವು ಗ್ಲೋಬಲ್ ಬಾಯರ್ಸಿಂದ ಏನೇ ಎನ್ಕ್ವೈರೀಸ್ ಬಂದರೂ ನೀವು ಅವರ ಹೆಸರಲ್ಲಿ ನೀವು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀರಾ. ಸೊ ನೀವು ಆ್ಯಸ್ ಅ ಮರ್ಚೆಂಟ್ ಟ್ರೇಡರ್ ಆದರೂ ಈ ಆರ್ಡರ್ಗಳನ್ನ ತೊಗೊಂಡು ಬರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ ಆದರೂ ಕೂಡ ಈ ಆರ್ಡರ್ಸ್ಗಳನ್ನ ನೀವು ಡೈರೆಕ್ಟ್ಲಿ ಎತ್ಕೊಳ್ಬೋದು. ಸೊ ಇವಾಗ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗಿದ್ದು ನಿಮ್ಮ ಹೆಸರಲ್ಲಾದರೂ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲದೆ ಹೋದರೆ ಬೇರೆಯವರ ಹೆಸರಲ್ಲಾದರೂ ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ಮೆಟೀರಿಯಲ್ಗಳನ್ನ ಆಚೆ ಕಳಿಸ್ಬೋದು. ಸೊ ಈ ಆಪ್ಷನ್ಸ್ಗಳು ಇರುತ್ತೆ. ಸೊ ನಾರ್ಮಲಿ ನನ್ನ ಅಡ್ವೈಸ್ ಇರೋದೇನು, ಮ್ಯಾನುಫ್ಯಾಕ್ಚರ್ಗಳಿಗೆ ನೀವು ಎಷ್ಟು ಮರ್ಚೆಂಟ್ ಟ್ರೇಡರ್ಸ್ ಜೊತೆ ಟೈಅಪ್ ಮಾಡ್ಕೊಳಕ್ಕಾಗತ್ತೋ ಅಷ್ಟು ಮಾಡ್ಕೊಳ್ಳಿ. ಅವ್ರಿಗೆ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಟ್ ಮಾಡೋಕ್ಕೆ ಹೇಳಿ, ಆರ್ಡರ್ಸ್ ತೊಗೊಂಡು ಬರೋಕ್ಕೆ ಹೇಳಿ, ನಿಮ್ಮ ಬಿಸ್ನೆಸ್ಸು ಮುಚ್ಚದೇ ಇರೋಂಗೆ ನೋಡ್ಕೊಳ್ಳಿ. ಸೊ ಇವತ್ತಿನ ಟೈಮಲ್ಲಿ ತುಂಬ ಚಾಲೆಂಜ್ ಇದೆ, ಫುಟ್ವೇರ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ಸ್ಗಳಿಗೆ ತುಂಬ ಚಾಲೆಂಜಲ್ಲಿದೆ. ಬಟ್ ಎಂಡ್ ಆಫ್ ದ ಡೇ ಒಳ್ಳೆ ಟೈಅಪ್ಗಳನ್ನ ಮಾಡಿಕೊಂಡ್ರೆ ನಿಮ್ಗೆ ಆಬ್ವಿಯಸ್ಲಿ ಬಿಸ್ನೆಸ್ಗಳು ಸಿಗುತ್ತೆ. ಸೊ ಇಲ್ಲಿ ಬೇಕಾಗೋ ಸರ್ಟಿಫಿಕೇಟ್ ಏನು? IEC, BIS ಸರ್ಟಿಫಿಕೇಟ್ ಬೇಕಾಗುತ್ತೆ ಇಂಡಿಯನ್ ಲೆದರ್ ಮತ್ತು ಸ್ಟ್ಯಾಂಡರ್ಡೈಸೇಷನ್ ಪ್ರಾಡಕ್ಟ್ಗಳಿಗೆ. CE ಸರ್ಟಿಫಿಕೇಟ್ ಬೇಕಾಗುತ್ತೆ ಯುರೋಪಿಯನ್ ಯೂನಿಯನ್ಗೆ. ರೀಚ್ ಬೇಕಾಗುತ್ತೆ ಸೇಫ್ಟಿ ಕೆಮಿಕಲ್ ಸೇಫ್ಟಿ ಇರುವಂಥ ಇಕ್ವಿಪ್ಮೆಂಟ್ ಯುರೋಪಿಯನ್ ಯೂನಿಯನಲ್ಲಿ. ISO ಸರ್ಟಿಫಿಕೇಟ್ ಬೇಕಾಗುತ್ತೆ ಕ್ವಾಲಿಟಿ ಮತ್ತು ಎನ್ವೈರನ್ಮೆಂಟಲ್ ಸರ್ಟಿಫಿಕೇಷನ್ಗೆ. ವೇಗನ್ ಮತ್ತು ಇಕೋ ಸರ್ಟಿಫಿಕೇಟ್ ಬೇಕಾಗುತ್ತೆ ಫಾರ್ ನಿಮ್ಮ ವೇಗನ್ ಪ್ರಾಡಕ್ಟ್ ಅಥವಾ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್ ಇತ್ತು ಅಂದರೆ ಮಾತ್ರ ಅದರ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲದೆ ಹೋದರೆ ಬೇರೆ ಯಾವ್ಯಾವ ದೇಶಗಳಲ್ಲಿ ಬೇರೆ ಯಾವ್ಯಾವ ಥರದ ಸರ್ಟಿಫಿಕೇಟ್ಗಳು ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಬೇಕಂದರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ. ನೀವು ಯಾವ ಕಂಟ್ರಿಗೆ ಬೇಕಾಗುತ್ತೆ, ಏನು ಕಂಪ್ಲೈನ್ಸಸ್ ಬೇಕಾಗುತ್ತೆ ಬೇಕಂದರೆ ತಿಳಿಸ್ಬೋದು. ಸೊ ಇಲ್ಲಿ ನಿಮಗೆ ಇವಾಗ ಬಾಯರ್ಗಳನ್ನ ಹೇಗೆ ಹುಡ್ಕೋದು? ಒಂದು ಟ್ರೇಡ್ ಫೇರ್ಸ್ ಇರುತ್ತೆ, ಅಲ್ಲೋಗಿ ಪಾರ್ಟಿಸಿಪೇಟ್ ಮಾಡಿ, ಡಿಜಿಟಲ್ ಕ್ಯಾಟ್ಲಾಗು ಅಥವಾ ವೆಬ್ಸೈಟ್ಗಳನ್ನ ಸರ್ಕ್ಯುಲೇಟ್ ಮಾಡಿ, B2B ವೆಬ್ಸೈಟ್ಗಳಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅಲಿಬಾಬಾ ಆಯಿತು, ಟ್ರೇಡ್ ಕೀ ಆಯಿತು. ಇಲ್ಲ ಅಂದರೆ ಲಿಂಕ್ಡ್ಇನ್ ಆದರೂ ಆಯಿತು, ಇಮೇಲ್ ಮಾರ್ಕೆಟಿಂಗ್ ಆದರೂ ನಿಮಗೆ ಚೀಪ್ ಆಪ್ಷನ್ಸಲ್ಲಿ ವರ್ಕೌಟ್ ಆಗುತ್ತೆ. ಸೊ ಇದನ್ನು ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ, ರೆಗ್ಯುಲರ್ಲಿ ಮಾಡೋಕ್ಕೆ ಬರಲ್ಲ, ಅಥವಾ ಸ್ವಲ್ಪ ಸಮಸ್ಯೆಗಳಿದೆ, ಸೊ ಹಾಗೇನಾದರೂ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಈ ಸರ್ವಿಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ದಿನಕ್ಕೆ ಒಂದು 8 ಲಕ್ಷದ ಮೇಲೆ ನಾವು ಇಮೇಲ್ಸ್ಗಳನ್ನ ಕಳಿಸ್ತೇವೆ ಎಲ್ಲ ಬೇರೆ ಬೇರೆ ಕಂಪನಿಗಳಿಗೆ. ಸೊ ನಿಮಗೂ ಆ ಥರ ಸರ್ವಿಸ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಸೊ ಕೊಲ್ಯಾಬ್ರೇಷನ್ ಆಯಿತು, ಇನ್ಫ್ಲೂಯೆನ್ಸರ್ಸ್ ಜೊತೆ ಕೊಲ್ಯಾಬ್ರೇಷನ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕಾ ಅದನ್ನು ಹೇಳಿ, ಬೇಕಂದರೆ ಅದು ಕೂಡ ಮಾಡಿಸ್ತೇವೆ. ಸೊ ಇಲ್ಲಿ ನಿಮ್ಮ ಬ್ರ್ಯಾಂಡ್ಗಳನ್ನ ಬೆಳೆಸಬೇಕಂದ್ರೆ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡ್ಕೊಳ್ಳಿ. ಫ್ರಾಂಚೈಸಿಗಳನ್ನ ಓಪನ್ ಮಾಡೋದು, ಬುಟಿಗಳ ಜೊತೆ ಟೈಅಪ್ ಮಾಡ್ಕೊಂಡು ಅವ್ರ ಥ್ರೂ ಸೇಲ್ ಮಾಡೋದು, ಅಥವಾ ನೀವು ಡೈರೆಕ್ಟ್ಲಿ D2C ಮಾಡ್ತಾಯಿದ್ದೀರಾ, ನಿಮ್ಮ ವೆಬ್ಸೈಟಿಂದನೇ ಕೊರಿಯರ್ ಪಾರ್ಟ್ನರ್ ಇಟ್ಕೊಂಡು ಮಾಡ್ತೀರಾ, ಅಥವಾ ಅಮೆಝಾನ್ ಮತ್ತು US UK ಅಲ್ಲಿ ಶಿಪ್ ಮಾಡ್ತಿರೋ, ಅಥವಾ ಯಾವ ಡಿಸೈನರ್ ಟ್ರೆಂಡಿಂಗ್ ಏನಿದೆ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಅವರ ಕಲೆಕ್ಷನ್ಸ್ ಏನಿದೆ ಅದನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಿರೋ ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಬರೋ ಸಮಸ್ಯೆಗಳೇನು? ಒಂದು ದುಡ್ಡಿನ ಸಮಸ್ಯೆ ಬರುತ್ತೆ, ಪ್ರೈಸಸ್ದು ತುಂಬ ಕಾಂಪಿಟೇಷನ್ಸ್ ಇದೆ. ವಿಯೆಟ್ನಾಮ್ ಆಯಿತು, ಚೈನಾ ಆಯಿತು, ನಮಗಿಂತ ಒಳ್ಳೆ ಪ್ರೈಸಸ್ ಕೊಡ್ತಾರೆ. ಸೊ ಈ ಥರ ಸಮಸ್ಯೆಗಳು ಬರುತ್ತೆ. ಕ್ವಾಲಿಟಿ ನಮ್ಮ ಹತ್ರ ಯಾವಾಗಲೂ ಕೂಡ ಒಂದೇ ಥರದ ಕ್ವಾಲಿಟಿಯಲ್ಲಿ ಪ್ರೊಡ್ಯೂಸ್ ಮಾಡೋದು ಕಷ್ಟ, ಅದು ಸಮಸ್ಯೆ. ಕಂಪ್ಲೈನ್ಸಸ್ ಅಥವಾ ಡಾಕ್ಯುಮೆಂಟೇಷನ್ಸ್ ಸರಿ ಇಲ್ಲ, ಯಾವುದು ಸರ್ಟಿಫಿಕೇಷನ್ ಬೇಕನ್ನೋದೇ ಗೊತ್ತಿಲ್ಲ. ಸೊ ಹಾಗೇನಾದರೂ ಇದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಲಾಜಿಸ್ಟಿಕ್ಕು ಕೆಲವೊಂದು ಸಾರಿ ಇವಾಗ ಇಡೀ ಜಗತ್ತು ಯುದ್ಧದಲ್ಲಿದ್ದಾರೆ, ಯಾರ ಜೊತೆ ಜಗಳಾಡ್ತಾರೆ, ನಾಳೆ ಎಲ್ಲಿ ವಾರ್ ಸ್ಟಾರ್ಟ್ ಆಗುತ್ತೆ ಯಾರಿಗೇನೂ ಐಡಿಯಾ ಇರಲ್ಲ. ಬಟ್ ಆದರೆ ಏನು ಈ ಪ್ರೈಸಸ್ಗಳು, ರೂಟ್ಗಳು ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಡಿಲೇಸ್ಗಳಾಗುತ್ತೆ. ಸೊ ಈ ಥರ ಸಮಸ್ಯೆಗಳಿರುತ್ತೆ. ಡಿಸೈನರ್ಸು, ಬ್ರ್ಯಾಂಡಿಂಗ್ ಗ್ಯಾಪು. ಸೊ ನಾರ್ಮಲಿ ಏನೋ ಕ್ಲೈಂಟ್ಗೆ ಏನೋ ಒಂದು ಬೇರೆ ಬೇಕಾಗಿರುತ್ತೆ, ನಾವೊಂದು ಏನೋ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದೆಲ್ಲ ಇನ್ವೆಂಟ್ರಿ ನಮ್ಮ ಹತ್ರ ಬಿದ್ದೋಗುತ್ತೆ. ಸೊ ಒಂದು ಸ್ಟೈಲ್ಗಳು ರೆಡಿ ಇರಲ್ಲ, ಅಥವಾ ಇವಾಗ ಟ್ರೆಂಡ್ ಮುಗಿದ ಮೇಲಾದರೂ ಶುರು ಮಾಡ್ತೇವೆ, ಅಥವಾ ಟ್ರೆಂಡ್ ಶುರು ಆದಮೇಲೆ ನಾವು ಶುರು ಆಗೋ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೇವೆ, ಅವಾಗ ಯಾರೂ ಪರ್ಚೇಸ್ ಮಾಡಲ್ಲ. ಈ ಥರ ಸಮಸ್ಯೆಗಳು ತುಂಬ ಆಗುತ್ತೆ. ಕೆಲವೊಂದು ಸರಿ ಪೇಮೆಂಟ್ ಡಿಲೇಗಳಾಗುತ್ತೆ.
ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನಾವು ಏನು ಪ್ರೊಡ್ಯೂಸ್ ಮಾಡ್ತೇವೆ ಆ ಬಾಯರ್ಸ್ಗಳು ಏನಾದರೂ ನಮಗೆ ಬಿಸ್ನೆಸ್ ಕೊಡದೆ ಹೋದರೆ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಈ ಬಾಯರ್ಸ್ಗಳು ಕೆಲವೊಂದು ಸಾರಿ ಏನಾಗುತ್ತೆ, ಈ ಮರ್ಚೆಂಟ್ ಟ್ರೇಡರ್ಸ್ಗಳಿಗೆ ಕನ್ವಿನ್ಸ್ ಮಾಡೋಕ್ಕೆ ಬಂದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಬರುತ್ತೆ, ಇಲ್ಲಾಂದರೆ ಅಡ್ವಾನ್ಸ್ ಪೇಮೆಂಟ್ ಕೂಡ ಬರಲ್ಲ. ಸೊ ಆ ಥರ ಸಮಸ್ಯೆಗಳು ತುಂಬ ಇರುತ್ತೆ. ಕೆಲವೊಂದು ಸಾರಿ ಫ್ಯಾಕ್ಟ್ರಿಗಳಿಗೆ ಏನಂತಂದರೆ ಪ್ರಾಡಕ್ಟ್ ಎಲ್ಲ ರೆಡಿ ಆಗಿರುತ್ತೆ, ಡಿಸ್ಪ್ಯಾಚ್ ಮಾಡೋಕ್ಕೆ ರೆಡಿ ಆಗಿರುತ್ತೆ, ಬ್ಯಾಲೆನ್ಸ್ ಪೇಮೆಂಟೇ ಬರಲ್ಲ. ಈ ಥರದ ಸಮಸ್ಯೆಗಳಾಗೋದು ಸ್ವಲ್ಪ ಹೆಚ್ಚಿಗೆ. ಆಮೇಲೆ ಡಿಮ್ಯಾಂಡ್ ಫ್ಲಕ್ಚುಯೇಷನ್ ತುಂಬ ಇರುತ್ತೆ. ಇವತ್ತು ಇನ್ವೆಂಟ್ರಿ ನಾವು ನಾಳೆ ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿರ್ತೀವಿ, ಆ ಡಿಮಾಂಡೇ ಬರಲ್ಲ. ಸೊ ಈ ಥರದ್ದೆಲ್ಲ ಸ್ವಲ್ಪ ತಲೆನೋವುಗಳು ಹೆಚ್ಚಿಗೆ. ಸಸ್ಟೈನೇಬಲ್ ಟ್ರೇಸಿಂಗ್ ಇರುತ್ತೆ. ಸೊ ಇವಾಗ ಇವತ್ತಿನ ಟೈಮಲ್ಲಿ ಎಕೋ ಮೆಟೀರಿಯಲ್ಸ್ಗಳು, ಬೇರೆ ಮೆಟೀರಿಯಲ್ಸ್ಗಳು, ಯಾಕೆಂದರೆ ಶೂ ಎಲ್ಲ ಹೇಗೆ ಅಂತಾರೆ ಕೆಟ್ಟರೆ ನಾವು ಬಿಸಾಕ್ಬಿಡ್ತೇವೆ, ಅದು ಹೋಗ್ಬಿಟ್ಟು ಕಸದಲ್ಲಿ ಬಿತ್ಕೊಳ್ಳುತ್ತೆ. ಸೊ ಅದೇನಾದರೂ ಆಟೋಮೆಟಿಕ್ಕಾಗಿ ಡಿಗ್ರೇಡ್ ಆಗಲ್ಲ ಅಂದರೆ ಅದಕ್ಕೆ ಸಮಸ್ಯೆಗಳು ಬೇರೆ ಇರುತ್ತೆ. ಸೊ ಅದಕ್ಕೆ ನಾರ್ಮಲಿ ಬಯೋಡಿಗ್ರೇಡೇಬಲ್ ಇತ್ತು ಅಂದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇರೋ ಚಾಲೆಂಜು ಲೇಬರ್ಗಳ ಸಮಸ್ಯೆಗಳು ತುಂಬ ಇದೆ. ಇಂಡಿಯಾದಲ್ಲಿ ತುಂಬ ಒಳ್ಳೆ ಪಾಪ್ಯುಲೇಷನ್ ಇರೋ ಕಂಟ್ರಿ, ಬಟ್ ಆದರೆ ಸ್ಕಿಲ್ಡ್ ಲೇಬರ್ಗಳು, ಕೆಲಸಕ್ಕೆ ಬೇಕಾಗೋ ಜನ, ಈ ಸರ್ಕಾರಗಳು ಫ್ರೀಯಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಜನ ಸಿಗೋದೇ ಕಡಿಮೆ ಆಗ್ತಾರೆ. ಸೊ ಎಲ್ಲ ಆಳಿಸಿ ಜನ ಕೆಲಸನೂ ಮಾಡಲ್ಲ, ಆಮೇಲೆ ಏನಾದರೂ ಹೇಳ್ಕೊಟ್ರೆ ಮಾಡಿಕೊಡಿ ಅಂತಂದರೆ ಅದನ್ನೂ ಮಾಡ್ಕೊಡೋಕ್ಕೆ ಸಮಸ್ಯೆಗಳು ಬರುತ್ತೆ. ಸೊ ಅದಾದಮೇಲೆ ಪಾಲಿಸಿಗಳು, ರೆಗ್ಯುಲೇಷನ್ಸ್ಗಳು, ಡ್ಯೂಟಿಗಳು, ಟ್ರಂಪ್ ಎದ್ದುಬಿಟ್ಟು ಏನು ಟ್ಯಾರಿಫ್ ಹಾಕ್ತಾರೆ ಅನ್ನೋದೇ ನಮಗೆ ಐಡಿಯಾ ಬರಲ್ಲ. ಸೊ ಅದು ಸಮಸ್ಯೆಗಳು ಕೂಡ ಬರುತ್ತೆ. ಸೊ ಇಲ್ಲಿ ಈ ಥರದ ಎಲ್ಲ ತೊಂದರೆಗಳಾಗೋದ್ರಿಂದ ನಮಗೆ ತುಂಬ ಥರದ ಸಮಸ್ಯೆಗಳು ಬರುತ್ತೆ. ಸೊ ಇಲ್ಲಿ ಇದೆಲ್ಲ ಸಮಸ್ಯೆಗಳಿದೆ, ನಾವು ಎಕ್ಸ್ಪೋರ್ಟ್ ಮಾಡ್ಬೋದಾ? ಇವಾಗ ಆಲ್ರೆಡಿ ಇಂಡಿಯಾದಿಂದ ಇಷ್ಟೆಲ್ಲ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಸೊ US ಇಷ್ಟು ಕೋಟಿ ವ್ಯವಹಾರ ಆಗ್ತಾಯಿದೆ, ವಿಯೆಟ್ನಾಮಿಗೆ ಎಷ್ಟು, ರಷ್ಯಾ, ಹಾಂಗ್ಕಾಂಗ್, ಚೈನಾ, ಪೋಲ್ಯಾಂಡ್, ನೆದರ್ಲ್ಯಾಂಡ್, ಬೆಲ್ಜಿಯಂ, ಜರ್ಮನಿ, ತೈವಾನ್, ಬೇರೆ ಎಲ್ಲ ದೇಶಗಳಿಗೂ ಇಷ್ಟೆಲ್ಲ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಸೊ ಎಲ್ಲದನ್ನು ನೀವು ಟೋಟಲ್ ಮಾಡಿದರೆ ನೀವು ಎಷ್ಟೋ ಕೋಟಿಗಳ ಮೇಲೆ ಮಾತಾಡ್ತಾ ಇರೋದು. ಓಕೆ. ಸೊ ಇಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗಳು ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ? ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿವೆ. ಸೊ ಇವೆಲ್ಲ ಕಂಪ್ನಿಗಳು ಪರ್ಚೇಸ್ ಮಾಡ್ತಾ ಇದೆ. ಸೊ ನೀವು ಮಾಡಬೇಕಾಗಿರೋದು ಏನು? ಇವೆಲ್ಲ ಕಂಪ್ನಿಗಳಲ್ಲಿ ಬಿಟ್ಟು ನೀವು ನಿಮ್ಮ ಪ್ರಾಡಕ್ಟ್ ಏನಿದೆ, ಯಾವ ಥರದ ಪ್ರಾಡಕ್ಟ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅಥವಾ ಮರ್ಚೆಂಟ್ ಟ್ರೇಡಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಆ ಪ್ರಾಡಕ್ಟ್ ಎಲ್ಲಿ ಸೂಟ್ ಆಗುತ್ತೆ ಅದನ್ನು ನೋಡಿ, ಅಲ್ಲಿ ಪ್ರೈಸಸ್ಸು ನಿಮ್ಮ ಪ್ರೈಸಸ್ ಮ್ಯಾಚ್ ಆಗ್ತಿದೆಯಲ್ಲ ಅದನ್ನು ನೋಡ್ಕೊಳ್ಳಿ. ಅದು ಎರಡೂ ಆದಮೇಲೆ ಅಲ್ಲಿ ಲೀಗ್ಯಾಲಿಟೀಸ್ ಏನಿದೆ, ಕಂಪ್ಲೈನ್ಸಸ್ ಏನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಅಲ್ಲಿರೋ ಟ್ಯಾರಿಫ್ ಏನಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರಾಪರಾಗಿ ಸಿಸ್ಟಮ್ಯಾಟಿಕ್ ಆಗಿ ರಿಪೋರ್ಟ್ ರೆಡಿ ಮಾಡ್ಕೊಳ್ಳಿ. ಅದಾದ ಮೇಲೆ ನೀವು ಅವರಿಗೆ ಏನು ಹೇಳಿದರೆ ಅವ್ರು ನಿಮಗೆ ಮಾತು ಕೇಳ್ತಾರೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಮಾರ್ಕೆಟಿಂಗ್ ಮಾಡಿ. ಸೊ ಇದರಲ್ಲಿ ಏನೇ ಹೆಲ್ಪ್ ಬೇಕಾದರೂ ಕೂಡ, ನಾಳೆ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ, ಏನೋ ಸಕ್ಸಸ್ ಸಿಗ್ತಾ ಇಲ್ಲ, ಸೊ ಆ ಥರ ಏನಾದರೂ ಇದ್ದರೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ ಫಸ್ಟ್ ಶಿಪ್ಮೆಂಟ್ವರೆಗೂ. ಇವತ್ತು 10ನೇ ತಾರೀಕುವರೆಗೂ ಗುರುಪೂರ್ಣಿಮಾ ದಿನ ಕೂಡ ಡಿಸ್ಕೌಂಟ್ ಇದೆ. ಸೊ ಈ 2 ದಿನಗಳಲ್ಲಿ ನೀವೇನಾದರೂ ಕೋರ್ಸ್ಗಳ ಮೆಂಟರ್ಶಿಪ್ಪಿಗೆ ಎನ್ರೋಲ್ ಆದರೆ ನಿಮ್ಗೆ 1 ಲಕ್ಷದ ತನಕ ಡಿಸ್ಕೌಂಟ್ ಇದೆ. ಸೊ ದಯಮಾಡಿ ಆ ಬೆನಿಫಿಟ್ನ ತೊಗೊಳ್ಳಿ, ನಿಮಗೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸರ್ ಡೌಟ್ ಇದೆ, ನನಗೇನೋ ಅರ್ಥನೇ ಆಗ್ತಾ ಇಲ್ಲ. ಸೊ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಕಂಪ್ಲೀಟ್ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡ್ತಾನೆ. ಬಾಯರಿಂದ ಹಿಡಿದು, ಕಂಪ್ಲೈನ್ಸಿಂದ ಹಿಡಿದು, ನಿಮ್ಮ ಪ್ರಾಡಕ್ಟಿಂದ ಹಿಡಿದು, ರಿಸರ್ಚಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಡ್ತೇವೆ. ಅದನ್ನು ತೊಗೊಂಡು ನೀವು ಮುಂದೆ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ನಿಮಗೆ ಬರೋ ಸಮಸ್ಯೆಗಳು, ನಿಮಗೆ ಬರೋ ಚಾಲೆಂಜಸ್ಗಳ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಇವಾಗ ನಾವು ಕ್ಲೈಂಟಿಗೆ ಮೆಸೇಜ್ ಮಾಡೋದಾದರೆ ನಾವು ಏನು ಮಾಡ್ತೇವೆ, ಒಂದು ಸ್ಯಾಂಪಲ್ ಇದೆ, ಇದನ್ನೇ ನೀವು ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಮಾಡಿ ಕಳ್ಸೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನು ಏನು ಮಾಡ್ತೇನೆ, ನಾವು ಯಾವ ಥರ ಕೆಲಸ ಮಾಡ್ತೇವೆ, ನಾವು ಏನೆಲ್ಲ ಸರ್ವಿಸ್ ಕೊಡ್ಬೋದು, ಯಾವೆಲ್ಲ ನಮ್ಮದು ಸ್ಟ್ರೆಂತ್ ಇದೆ, ನಾವು ಏನೆಲ್ಲ ಕಂಪ್ಲೈನ್ಸಸ್ ಇದೆ, ಏನೆಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ, ಯಾವ ಥರ ಸರ್ಟಿಫಿಕೇಟ್ಗಳಿದೆ, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಏನು, ಏನೆಲ್ಲ ಕಸ್ಟಮೈಸೇಷನ್ ನಾವು ನಿಮಗೆ ಮಾಡಿಕೊಡ್ಬೋದು, ಎಷ್ಟು ದಿನಗಳಲ್ಲಿ ನಾವು ನಿಮಗೆ ಡೆಲಿವರಿ ಮಾಡ್ಬೋದು, ಅಥವಾ ನಿಮಗೆ ಯಾರ್ಯಾರು ಜೊತೆಗೆ ನಾನು ಮಾತಾಡ್ಬೋದು. ಸೊ ಇದನ್ನೆಲ್ಲವೂ ಏನಿದೆ, ಇದರಲ್ಲಿ ಏನು ಪ್ರಾಫಿಟ್ ಮಾರ್ಜಿನ್ಸ್ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ರೇಟಲ್ಲಿ ನಾವು ಮಾರ್ಬೋದು, ಪ್ರತಿಯೊಂದು ನೀಟಾಗಿ ಡ್ರಾಫ್ಟ್ ಮಾಡಿಕೊಂಡು ಅದನ್ನು ನೀವು ನಾರ್ಮಲಿ ನಿಮ್ಮ ಕ್ಲೈಂಟ್ಗಳಿಗೆ ಕಳಿಸಿದ್ರೆ, ಇಂಟ್ರೆಸ್ಟ್ ಇರೋರು, ನೋಡ್ತಾ ಇರೋರು, ಆಲ್ರೆಡಿ ಪರ್ಚೇಸ್ ಮಾಡ್ತಾ ಇರೋರು ಅಥವಾ ಈ ಬಿಸ್ನೆಸ್ಸಲ್ಲಿ ಇರೋರು ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಮಾತಾಡ್ತಾರೆ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಬೆನಿಫಿಟ್ನ ತೊಗೊಂಡು ನೀವು ಮುಂದೆ ಎಕ್ಸಿಕ್ಯೂಷನ್ ಮಾಡ್ಬೋದು. ಓಕೆ. ಇದರಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ದಯಮಾಡಿ ಕೇಳಿ, ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫ್ರೀ ಸರ್ವಿಸ್ಗಾದರೆ ನೀವು ಯೂಟ್ಯೂಬಲ್ಲಿರೋ ಕಮೆಂಟ್ ಬಾಕ್ಸ್ನ ಯೂಸ್ ಮಾಡ್ಕೋಬೋದು. ಪೇಯ್ಡ್ ಸರ್ವಿಸ್ಗಾದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಮೀಟಿಂಗ್ ಬುಕ್ ಮಾಡ್ಕೊಳ್ಳಿ, ಕನ್ಸಲ್ಟೇಷನ್ ತೊಗೊಳ್ಳಿ. ಇಲ್ಲಾಂದರೆ ಏನೇ ಸಪೋರ್ಟ್ ಬೇಕಾದರೂ ಕೂಡ ತೊಗೊಂಡು ನೀವು ಮುಂದೆ ಒರೆಸ್ಕೊಂಡು ಹೋಗ್ಬೋದು. ಸೊ ಇದರಲ್ಲಿ ಯಾವುದೇ ಥರದ ನಿಮಗೆ ಹೆಲ್ಪ್ ಬೇಕಾದರೆ ಎಲ್ಲ ಪ್ಲ್ಯಾನ್ಗಳಿದೆ. ಸೊ ಯಾವುದೂ ಪ್ಲ್ಯಾನ್ಗಳು ಎಲ್ಲರಿಗೂ ಮಾಡಿರೋದಲ್ಲ. ಸೊ ನಿಮಗೆ ನಿಮ್ಮ ರಿಕ್ವೈರ್ಮೆಂಟು, ನಿಮಗೆ ಬೇಕಾಗಿರೋ ಅವಶ್ಯಕತೆಗಳೇನಿದೆ ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ಗಳನ್ನ ರೆಡಿ ಮಾಡಿಸ್ಕೊಳ್ಬೋದು. ಕಂಪ್ಲೀಟ್ ಟೇಲರ್ ಮೇಡ್ ಸರ್ವಿಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಥರದ ಸಮಸ್ಯೆಗಳಿಲ್ಲ. ಸೊ ಇದರಲ್ಲಿ ಯಾವುದೇ ಥರದ ಡೌಟ್ಗಳಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಮುಂದೆ ಬರೋ ವೀಡಿಯೋಸ್ಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ.
ಸೊ ಆ ವೀಡಿಯೋಸ್ಗಳನ್ನ ನೋಡಿ. ಸೊ ಗುರು ಪೂರ್ಣಿಮಾದ ಒಳಗಡೆ ನೀವೇನಾದರೂ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಪರ್ಚೇಸ್ ಮಾಡೋದಾದರೆ ದಯಮಾಡಿ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಡಿಸ್ಕೌಂಟಲ್ಲಿದೆ, ಮತ್ತೆ ತಿರ್ಗಾ ಪ್ರೈಸ್ ರೈಸ್ ಆಗುತ್ತೆ. 10ನೇ ತಾರೀಕುವರೆಗೂ ಮಾತ್ರ ಈ ಆಫರ್ಗಳು ನಿಮಗಿರೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.